ನಿಮಗೆ ಗೊತ್ತಾ, ತಿರುಪತಿ ದೇವಸ್ಥಾನ ಇಂಡಿಯಾದಲ್ಲಿ ಅತಿ ಹೆಚ್ಚು ಜನ ವಿಸಿಟ್ ಮಾಡುವ ದೇವಸ್ಥಾನ. ಮತ್ತೆ ದಿನಕ್ಕೆ 60,000ಕ್ಕೂ ಹೆಚ್ಚು ಭಕ್ತಾದಿಗಳು ಬರ್ತಾರೆ ಅಂತ. ಮತ್ತೆ ಆಶ್ಚರ್ಯವಾದ ವಿಷಯ ಅಂದ್ರೆ 2024ರಲ್ಲಿ 1355 ಕೋಟಿನ 2.5 ಕೋಟಿಗಿಂತ ಜಾಸ್ತಿ ಭಕ್ತಾದಿಗಳು ವಿಸಿಟ್ ಮಾಡೋದ್ರಿಂದ ಗಳಿಸಿದೆ. ಸೊ ದೇವಸ್ಥಾನಗಳು ಸ್ಪಿರಿಚುವಲ್ ಸೆಂಟರ್ಸ್. ಇದು ಟೂರಿಸ್ಟ್ ನ ಭಕ್ತಾದಿಗಳನ್ನ ಅಟ್ರಾಕ್ಟ್ ಮಾಡಿ ಲೋಕಲ್ ಎಕಾನಮಿನೂ ಕೂಡ ಹೆಚ್ಚಿಸುತ್ತೆ. ಇದನ್ನ ಟೆಂಪಲ್ ಎಕಾನಮಿ ಅಂತ ಹೇಳ್ತಾರೆ. ಮತ್ತೆ ಟೆಂಪಲ್ ಎಕಾನಮಿ ಜಾಬ್ಸ್ ಮತ್ತೆ ಬಿಸ್ನೆಸ್ ಆಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡೋದ್ರಿಂದ ಟ್ರಾನ್ಸ್ಪೋರ್ಟೇಷನ್, ಹಾಸ್ಪಿಟಾಲಿಟಿ, ಫುಡ್ ಸೆಕ್ಟರ್ ಮತ್ತೆ ಇನ್ನ ಹೆಚ್ಚು ಸೆಕ್ಟರ್ ಗಳಿಗೆ ಹೆಲ್ಪ್ ಮಾಡುತ್ತೆ. ಮತ್ತೆ ಈ ರೀತಿ ದೇವಸ್ಥಾನಗಳ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ಅಲ್ಲಿನ ಲೋಕಲ್ ಕಮ್ಯುನಿಟಿಗೆ ಮತ್ತೆ ಭಕ್ತಾದಿಗಳಿಗೆ ಇಬ್ಬರಿಗೂ ಲಾಭ ಆಗುತ್ತೆ. ಈಗ 2025ರಲ್ಲಿ ಅತಿ ದೊಡ್ಡ ರಿಲಿಜಿಯಸ್ ಗ್ಯಾದರಿಂಗ್ ಆಗಿದ್ದು ಮಹಾಕುಂಭ ಮೇಳದಲ್ಲಿ. ಇದು 144 ವರ್ಷಕ್ಕೆ ಒಂದು ಬಾರಿ ಆಗುವಂತಹ 45 ದಿನಗಳ ಗ್ರ್ಯಾಂಡ್ ಇವೆಂಟ್. ಸೊ ಪ್ರಯಾಗ್ರಾಜ್ ಅಲ್ಲಿ ಇದಕ್ಕೆ 50 ಕೋಟಿಯಷ್ಟು ಭಕ್ತಾದಿಗಳು ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಈ 50 ಕೋಟಿ ಇಂಡಿಯಾ ಮತ್ತೆ ಚೈನಾ ಬಿಟ್ರೆ ಎಷ್ಟೋ ದೇಶಗಳ ಜನಸಂಖ್ಯೆಗಿಂತನೂ ಜಾಸ್ತಿ. ಮತ್ತೆ ಗವರ್ಮೆಂಟ್ ಮಹಾಕುಂಭದಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಸ್ಮೂತ್ ಆಗಿ ನಡೆಯೋದಕ್ಕೆ ಖರ್ಚು ಮಾಡಿದ್ದು 12,670 ಕೋಟಿ. ಬದಲಾಗಿ ಪ್ರಯಾಗ್ರಾಜ್ ಅಲ್ಲಿ 2 ಲಕ್ಷ ಕೋಟಿಯಷ್ಟು ರೆವೆನ್ಯೂ ಜನರೇಟ್ ಆಗಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಲಾಗಿದೆ. ಮತ್ತೆ ಹಿಂದೂ ಟೆಂಪಲ್ ಎಕಾನಮಿ ಇಂಡಿಯಾದ GDPಗೆ 2.3% ಅಷ್ಟು ಕಾಂಟ್ರಿಬ್ಯೂಟ್ ಮಾಡಿದೆ. ಮತ್ತೆ ಬರೋ ವರ್ಷಗಳಲ್ಲಿ ಇನ್ನ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡಬಹುದು ಅಂತ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಸೊ ನಿಮ್ ಬಜೆಟ್ ಲಿಸ್ಟ್ ಅಲ್ಲಿ ಯಾವ ದೇವಸ್ಥಾನ ಅಥವಾ ಫೆಸ್ಟಿವಲ್ ಇದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ.